ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾಳೆ ಬಂದು ಅಕ್ಷಯ ತೃತೀಯ ದಿನ ಖಂಡಿತ ಈ ತಪ್ಪುಗಳನ್ನ ಮಾಡಲಿಕ್ಕೆ ಹೋಗಬೇಡಿ. ಖಂಡಿತ ನಿಮಗೆ ಕಷ್ಟ ಕಟ್ಟಿಟ್ಟದ ಬುತ್ತಿ. ನೀವು ಈ ವರ್ಷ ನೀವು ಏನು ಮಾಡಿರ್ತೀರೋ ಮುಂದಿನ ವರ್ಷವರೆಗೂ ನೀವು ಇದೇನೇ ಕಷ್ಟಗಳನ್ನ ಅನುಭವಿಸ್ತಾ ಇರ್ತೀರಾ. ಹಾಗಾಗಿ ಈ ವಿಷಯನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಖಂಡಿತ ಈ ತಪ್ಪುಗಳನ್ನು ಯಾರು ಮಾಡೋಕ್ಕೆ ಹೋಗಬೇಡಿ ಅಕ್ಷಯ ತೃತೀಯ ದಿನ. ಫ್ರೆಂಡ್ಸ್, ಹಾಗೆ ಎಲ್ಲರಿಗೂ ಬಸವ ಜಯಂತಿಯ ಹಬ್ಬದ ಶುಭಾಶಯಗಳು ಅಂತ ತಿಳಿಸ್ತಾ, ಫ್ರೆಂಡ್ಸ್, ಏನೇನು ತಪ್ಪುಗಳನ್ನ ಮಾಡ್ತಾರೆ ಅಂದರೆ ಅಕ್ಷಯ ತೃತೀಯ ಅಂದರೆ ಮನೆಯಲ್ಲಿ ಅಂದರೆ ಈ ಹಬ್ಬಗಳು ಹಳ್ಳಿಗಳಲ್ಲಿ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ. ಬಸವ ಜಯಂತಿ ಹಬ್ಬನ ಬಸವಣ್ಣನ ದೇವಸ್ಥಾನಕ್ಕೆ ಹೋಗಿ ಮತ್ತು ಹಾಗೆ ಕೈಲಾದಷ್ಟು ಸೇವೆಗಳನ್ನ ಮಾಡ್ತಾರೆ, ಅನ್ನಪ್ರಸಾದ ಮಾಡ್ತಾರೆ. ಹಳ್ಳಿಗಳಲ್ಲಿ ಬಸವಣ್ಣನ ಒಂದು ಕೊಂಡ ಹಾಯಿಸ್ತಾರೆ. ಬಸವಣ್ಣನ ದೇವಸ್ಥಾನಗಳಲ್ಲಿ ವಿಶೇಷವಾದ ಒಂದು ಪೂಜೆ ಸಲ್ಲಿಸ್ತಾರೆ. ಹಾಗೆ ಲಕ್ಷ್ಮೀ ದೇವಿನ ಪೂಜೆ ಮಾಡ್ತಾರೆ. ಅಂದರೆ ಅಕ್ಷಯ ತೃತೀಯ ದಿನ ಲಕ್ಷ್ಮೀ ದೇವಿನ ಆರಾಧನೆ ಮಾಡೋದು, ಹಾಗೆ ಬಸವಣ್ಣನ ಆರಾಧನೆ ಮಾಡುವುದು ಇದು ನಿಜವಾದ ಒಂದು ಪದ್ಧತಿ. ನಿಜವಾಗ್ಲೂ ಹೇಳ್ತೀನಲ್ಲ, ಹಳ್ಳಿ ಮನೆಗಳಲ್ಲಿ ಇವತ್ತಿಗೂ ಯಾರೂ ಅಕ್ಷಯ ತೃತೀಯ ದಿನ ಹೋಗಿ ಚಿನ್ನ ತೊಗೋಬೇಕು, ಬೆಳ್ಳಿ ತೊಗೋಬೇಕು, ಇದನ್ನೆಲ್ಲ ಆಗಿನ ಕಾಲದ ಸಂಪ್ರದಾಯ ಇಲ್ಲಕ್ಕೆ ಇಲ್ಲ. ಇದು ಇತ್ತೀಚಿನ ದಿನಗಳಲ್ಲಿ ಬಂದಿರೋದು ಏನಂದರೆ ಅಕ್ಷಯ ತೃತೀಯ ದಿನ ಇದನ್ನು ತೊಗೊಬಂದರೆ ನಮ್ಗೆ ಒಳ್ಳೆಯದಾಗುತ್ತೆ, ಇದು ತಂದಮೇಲೆ ನಮಗೆಲ್ಲ ಇದಾಗುತ್ತೆ ಅಂತ ಹೇಳ್ಕೊಂಡು ಮಾಡ್ತಾರೆ. ಯಾವ್ಯಾವ ತಪ್ಪು ಮಾಡಬಾರ್ದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಅದರ ಮುಂಚೆ ಫ್ರೆಂಡ್ಸ್, ನಾವೇನು ಅಂದರೆ ಅಕ್ಷಯ ತೃತೀಯ ದಿನ ನಮ್ಮ ಮನೆಗಳಲ್ಲಿ ಮಾಡುವಂಥ ಪದ್ಧತಿಗಳಂದರೆ ಬೆಳಗ್ಗೆ ಹೇಳ್ತೀವಿ, ನಾವು ಸ್ನಾನ ಮಾಡಿ ಏನಿದೆ ದಿನನಿತ್ಯ ಕರ್ಮಗಳನ್ನ ಪೂಜೆ ಮಾಡಿ ಅಚ್ಚುಕಟ್ಟಾಗಿಲ್ಲ ತಾಯಿ ಲಕ್ಷ್ಮೀ ದೇವರನ್ನ ಸ್ಥಾಪನೆ ಮಾಡಿ ಬಸವಣ್ಣನ ಫೋಟೋದಲ್ಲಿ ಇಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು, ಮತ್ತು ಪಕ್ಕದಲ್ಲಿ ಇರುವಂಥ ಒಂದು ನಮ್ಮ ಹಳ್ಳಿಗಳಲ್ಲಾಗಲಿ ಸಿಟಿಲೇ ಆಗಲಿ ಎಲ್ಲಿ ಒಂದು ದೇವಸ್ಥಾನ ಇದೆಯಲ್ಲ, ಬಸವಣ್ಣನ ದೇವಸ್ಥಾನ ಇದೆಯಲ್ಲ, ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಮನೆಯಲ್ಲಿ ಸಿಹಿ ಅಡುಗೆಗಳನ್ನ ಮಾಡಿ ಸಂಜೆ ಟೈಮಲ್ಲಿ ಬಸವಣ್ಣ ದೇವಸ್ಥಾನದಲ್ಲಿ ಕೊಂಡೊಯ್ಯೋದು, ಮೆರವಣಿಗೆ ಇದನ್ನೆಲ್ಲ ಮಾಡ್ತಾರೆ. ಹಾಗಾಗಿ ಅಲ್ಲಿಗೆ ಹೋಗ್ತೀವಿ, ಮೆರವಣಿಗೆಗಳನ್ನ ನೋಡ್ತೀವಿ, ಕೆಂಡ ಹಾಯೋದು ಇದೆಲ್ಲ ಮಾಡುವಂಥ ಪದ್ಧತಿಗಳು ಹಳ್ಳಿಲಿರುವಂಥದ್ದು. ಸಿಟಿಲೇನು ಅಂದರೆ ಚಿನ್ನ ತೊಗೊಂಡ್ರೇ ಬಸವ ಜಯಂತಿ ಆಗೋದು, ಅಕ್ಷಯ ತೃತೀಯ ಆಗೋದೇ ಚಿನ್ನ ತೊಗೊಂಡು ಅಂತ ಹೇಳ್ತಾರೆ. ಖಂಡಿತ ಫ್ರೆಂಡ್ಸ್, ಆ ಒಂದು ಮೂಢನಂಬಿಕೆಯಿಂದ ಈಚೆ ಬನ್ನಿ. ಯಾಕೆ ಅಂದರೆ ದುಡ್ಡಿರೋರು ತೊಗೋತಾರೆ, ಚಿನ್ನನೂ ತೊಗೋತಾರೆ, ಬೆಳ್ಳಿನೂ ತೊಗೋತಾರೆ, ಎಲ್ಲನೂ ತೊಗೋತಾರೆ. ಆದರೆ ಕೆಲವರೊಂದು ಏನು ಇಟ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಅಕ್ಷಯ ತೃತೀಯ ದಿನ ನಾವು ಚಿನ್ನ ತೊಗೊಬಂದರೆ ನಮಗೆ ಒಳ್ಳೆಯದಾಗುತ್ತೆ, ಬೆಳ್ಳಿ ತೊಗೊಬಂದರೆ ಒಳ್ಳೆಯದಾಗುತ್ತೆ. ಖಂಡಿತ ದುಡ್ಡಿರೋರು ತೊಗೊಂಡು ಬನ್ನಿ, ಅದು ನಿಮಗೆ ಒಳ್ಳೆಯದಾಗುತ್ತೆ ನಿಜ. ಹಂಗೆ ಅಂದ್ಕೊಂಡು ಸಾಲ ಮಾಡಿಕೊಂಡು ಚಿನ್ನ ತೊಗೊಂಡು ಸಾಲದ ಮೇಲೆ ಸಾಲ ಮಾಡಿಕೊಂಡು ಬಡ್ಡಿ ಕಟ್ಕೊಂಡು, ಇವಾಗ ನೀವು ಒಂದು 10,000 ಸಾಲ ಮಾಡಿರ್ತೀರ, 10,000 ರೂಪಾಯಿಗೆ ಬಡ್ಡಿ ಎಷ್ಟಾಗಿರುತ್ತೆ ಆ ಬಡ್ಡಿ ಕಟ್ಟೋಕ್ಕಾಗದಂತೆ ಮತ್ತೆ ಸಾಲ ಮಾಡ್ತೀರಾ. ಮತ್ತೆ ಸಾಲ ಮಾಡಿ ಈ ವರ್ಷ ಅಕ್ಷಯ ತೃತೀಯ ದಿನ ಸಾಲ ಮಾಡಿದ್ದು ನೆಕ್ಸ್ಟ್ ಅಕ್ಷಯ ತೃತೀಯವರೆಗೂ ನೀವು ಸಾಲ ತೀರಿಸ್ತಾನೇ ಇರ್ತೀರ. ಸಾಲ ಮಾಡಿಕೊಂಡು ಒಡವೆ ತಗೋಬಾ ಅಂತ ಯಾವ ದೇವರು ಹೇಳಿಲ್ಲ, ಸಾಲ ಮಾಡಿ ಬೆಳ್ಳಿ ತಗೋಬಾ ಅಂತ ಯಾವ ದೇವರು ಹೇಳಿಲ್ಲ. ಏನು ಗೊತ್ತಾ, ಶುಭ ಸಂಕೇತ ನಾವು ತಗೊಬಂದರೆ ಮನೆಯಲ್ಲಿ ನಾವು ಏನು ನಮ್ಮ ಕೈಲಿ ಆಗೋದಿಲ್ಲ ಅಂದ್ರೂ, ಫ್ರೆಂಡ್ಸ್, ನಾನು ಲಾಸ್ಟು ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ, ಮನೆಗೆ ಬೆಳಗ್ಗೆ ಎದ್ದು ಕಳಸ ಪೂಜೆ ಮಾಡಿ ಮನೆಯಲ್ಲಿ ಲಕ್ಷ್ಮೀನ ಪ್ರತಿಷ್ಠಾಪನೆ ಮಾಡಿ ಮನೆಯಲ್ಲಿ ತಾಯಿ ಮಹಾಲಕ್ಷ್ಮಿನ ಬೇಡಿಕೊಂಡು ನಮಗೆ ಆಯುಸ್ಸು ಆರೋಗ್ಯ ಮತ್ತು ಹಾಗೆ ನಮ್ಮ ಸಕಲ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡುವಂತಂದ್ಬಿಟ್ಟು ತಾಯಿ ಮುಂದೆ ತುಪ್ಪದ ದೀಪ ಹಚ್ಬಿಟ್ಟು ನೀವು ನಿಮ್ಮ ಮನಸ್ಸಲ್ಲಿರೋ ಸಂಕಲ್ಪನ ಬೇಡಿಕೊಂಡು ದಿನಸಿ ಅಂಗಡಿಗೆ ಹೋಗಿ ಒಂದು ಉಪ್ಪಿನ ಪ್ಯಾಕೆಟ್ನ ತಂದು ಮನೇಲಿ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಶ್ರೇಷ್ಠ ಮಹಾಲಕ್ಷ್ಮಿ ಸ್ವರೂಪನೇ ಉಪ್ಪು. ಆ ಉಪ್ಪನ್ನ ಪ್ಯಾಕೆಟ್ನ ಒಂದು ತಂದು ಮನೇಲಿ ಇಡಿ ಸಾಕು. ನಿಮ್ಮ ಕೈಲಿ ದುಡ್ಡು ಆದಾಗ, ನಿಮ್ಮ ಕೈಲಿ ನೀವು ಸ್ವತಃವಾಗಿ ಕೂಡಿಟ್ಟಿದ್ದ ದುಡ್ಡು, ನೀವು ಇವಾಗ ಎಷ್ಟೋ ನಾನು ಅಕ್ಷಯ ತೃತೀಯ ದಿನ ಬಸವ ಜಯಂತಿ ದಿನ ನಾನು ತೊಗೋಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ನೀವು ದುಡ್ಡು ಕೂಡ ಇಟ್ಟಿರ್ತೀರಲ್ಲ, ಅದರಲ್ಲಿ ನೀವು ಚಿನ್ನ ತೊಗೊಳ್ಳಿ, ಬೆಳ್ಳಿ ತೊಗೊಳ್ಳಿ, ನಿಮ್ಗೆ ಏನು ಅನ್ನಿಸ್ತದೋ ಅದನ್ನು ತೊಗೊಳ್ಳಿ. ಅದು ಬಿಟ್ಟು ನೀವು ಸಾಲ ಮಾಡಿಬಿಟ್ಟು ನಾನು ತೊಗೊಳ್ಳೇಬೇಕು ಒಳ್ಳೆಯದಾಗುತ್ತಂತೆ ಫ್ರೆಂಡ್ಸ್, ಅದೆಲ್ಲ ಮೂಢನಂಬಿಕೆ. ಎಲ್ಲ ಒಳ್ಳೇದಾಗಬೇಕು ಅನ್ನೋದಿದ್ದರೆ ನಾವು ಏನು ಕೈ ಕೆಲಸ ಹಾಕ್ತೀವೋ ಅದು ಒಳ್ಳೆಯದಾಗುತ್ತೆ, ಸರಿನಾ? ಆಗೆಲ್ಲ ಒಳ್ಳೇದಾಗೋದಾಗಿದ್ದರೆ ಪಾಪ ಬಡಗರು ಸಾಲ ಸೋಲ ಮಾಡಿಬಿಟ್ಟು ಒಡವೆನ ಬೆಳ್ಳಿನೋ ಅಥವಾ ಚಿನ್ನನೋ ಏನಾರು ತೊಗೊಂಬರ್ತಾರೆ. ಯಾಕಂದರೆ ಅವ್ರ ಮನಸ್ಸಿನ ಭಾವನೆ ತಂದರೆ ಒಳ್ಳೆಯದಾಗುತ್ತೆ, ಅಂದರೆ ಬೆಳ್ಳಿ ತಂದರೆ ಮನೇಲಿ ಒಳ್ಳೆಯದಾಗುತ್ತೆ, ಚಿನ್ನ ತಂದರೆ ಮನೇಲಿ ಒಳ್ಳೆಯದಾಗುತ್ತೆ
ಅನ್ನೋ ಒಂದು ಗಾದೆಗೆ ಪಾಪ ಅವ್ರು ಸಾಲ ಮಾಡಾರು ತಂದಿರ್ತಾರೆ. ಆದರೆ ಅವ್ರು ಈ ವರ್ಷದಿಂದ ನೆಕ್ಸ್ಟ್ ಅವರ್ವರೆಗೂ ಆ ಸಾಲದೊಳಗೆ ನುಕ್ಕೊಂಡಿರ್ತಾರೆ, ಏನು ಒಳ್ಳೇದಾಗುತ್ತೆ ಅಂತ. ನೋಡಿ ಫ್ರೆಂಡ್ಸ್, ದುಡ್ಡಿದ್ದರೆ ನಾವು ಯಾವಾಗ ಚಿನ್ನ ತೊಗೊಂಡ್ರೂ ನಮ್ಗೆ ಒಳ್ಳೇದಾಗುತ್ತೆ. ಯಾವಾಗ ನಮ್ಮ ಕೈಲಿ ಯಾವಾಗ ದುಡ್ಡಿರುತ್ತೋ ನಾವು ಅವತ್ತೇ ಅಕ್ಷಯ ತೃತೀಯ ಅಂದ್ಕೊಳ್ಳಿ, ಯಾವಾಗ ದುಡ್ಡಿರುತ್ತೋ ಅವತ್ತೇ ಬಸವನ ಜಯಂತಿ ಅಂದ್ಕೊಳ್ಳಿ. ನಮ್ಮ ಕೈಲಿ ದುಡ್ಡಿದ್ದಾಗಲೇ ನಮಗೆಲ್ಲ ಅಂತ ಅಂದ್ಕೋಬೇಕು. ಸಾಲ ಮಾಡಿ ತೊಗೊಂಡು ಮೈ ಸುಟ್ಕೊಂಡು ಕೈ ಸುಟ್ಕೊಂಡು ಇದನ್ನೆಲ್ಲ ಮಾಡಿಕೊಂಡು ನೀವು ಸಾಲದೊಳಗೆ ಮುಳುಗಿ ಮತ್ತೆ ದೇವ್ರನ್ನ ದೂಷಣೆ ಅಂತೂ ಮಾಡೋಕ್ಕೆ ಹೋಗ್ಬಿಡಿ. ನಾವು ತೊಗೊಂಡ್ವಿ, ಯಾರ್ದೋ ಮಾತು ಕೇಳ್ಕೊಂಡ್ವಿ ತೊಗೊಂಡ್ವಿ ಅಂತ ಹೇಳಿಕೆ ಮಾತನ್ನು ಕೇಳೋದನ್ನ ಬಿಟ್ಟು ಮನೆಯಲ್ಲಿ ನೆಮ್ಮದಿಯಾಗಿ ಪೂಜೆ ಮಾಡಿ, ದೇವರೇ ಈ ವರ್ಷ ಇಲ್ಲ ಅಂದರೂ ನನಗೆ ನೆಕ್ಸ್ಟ್ ವರ್ಷ ಏನಾದರೂ ಒಂದು ತರುವಾಗಷ್ಟು ಶಕ್ತಿ ನನಗೆ ಕೊಡು ಅಂಥೇಳಿ ಆ ದೇವರು ನಿಮ್ಗೆ ಅನುಗ್ರಹ ಮಾಡಿ ಅದರ ನೆಕ್ಸ್ಟ್ ಅಕ್ಷಯ ತೃತೀಯ ಒಳಗೇ ನಿಮಗೆ ಬರ್ಬೋದಲ್ಲ ಏನಾದರೂ ನಿಮಗೆ ನೀವು ಅಂದ್ಕೊಂಡಿದ್ದು ಅಲ್ವಾ. ಒಳ್ಳೇದಾಗಬೇಕು ಅಂತಂದರೆ ದೇವ್ರು ಯಾವಾಗ ನಮಗೆ ತಥಾಸ್ತು ಅಂತ ಅವನ ಅನುಗ್ರಹ ನಮಗೆ ಬೀಳುತ್ತೋ ಅವತ್ತೇ ನಮ್ಗೆ ಒಳ್ಳೇದಾಗೋದು. ಹಾಗಾಗಿ ದಯವಿಟ್ಟು ಯಾರೂ ಸಾಲ ಮಾಡಿ ಬಡ್ಡಿ ಸಾಲ ಮಾಡೋದು 5% 10% ತೊಗೋಬೇಕು, ಪಕ್ಕದ ಮನೆಯವ್ರು ತೊಗೊಂಡ್ರು ನಾನು ತೊಗೋಬೇಕು ಇವಾಗ ಅಂತೆಲ್ಲ ಇದು ಮಾಡಿಕೊಂಡು ಕೈ ಸುಟ್ಕೋಬೇಡಿ. ಆ ಥರ ತೊಗೊಬಂದ್ರೂ ಖಂಡಿತ ನಿಮಗೆ ಅದು ಆಗಲ್ಲ, ಒಳ್ಳೇದಾಗಲ್ಲ. ಯಾಕಂದರೆ ಸಾಲ ಮಾಡಿ ಏನಾದ್ರು ತೊಗೊಂಬಂದು ಮಾಡು ಅಂತ ಯಾವ ದೇವರು ಹೇಳಲ್ಲ. ನೀವು ಇನ್ನೊಬ್ರು ಮಾಡ್ತಾಯಿದ್ದಾರೆ ಅಂದರೆ ಅವ್ರು ಇವತ್ತು 5 ಗ್ರಾಮ್ ಚಿನ್ನ ತೊಗೊಂಡಿದ್ದಾರೆ ಅಂದರೆ ನಾನು 10 ಗ್ರಾಮ್ ತೊಗೊಳ್ಳೇಬೇಕು ಅನ್ನೋದು ನಿಮ್ಮ ಮನಸ್ಥಿತಿ ಇಟ್ಟಿರ್ತದೆ. ಆ ಮನಸ್ಥಿತಿ ಬೇಡ. ಅದನ್ನು ಮಾಡಿಕೊಂಡು ನೀವು 10 ಗ್ರಾಮಿಗೆ ಸಾಲ ಮಾಡ್ತೀರಾ, 10 ಗ್ರಾಮಿಗೆ ಹೋಗಿ ನೆಕ್ಸ್ಟು ಇನ್ನೂ ಹೆಚ್ಚು ಸಾಲ, ಇನ್ನು ಹೆಚ್ಚು ಸಾಲ, ನೀವು ಇನ್ನೂ ಸಾಲದ ಮೇಲೆ ಹೋಗ್ತಿರೋ ಹೊರತು ನಿಮಗೆ ಒಂದು ಮುಂದೆ ಯಾವುದೇ ಒಂದು ಒಳ್ಳೇದಾಗೋಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ನೀವು ಕಷ್ಟಪಟ್ಟಿದ್ದೆಲ್ಲ ಸಾಲ ಕಟ್ಟೋಕ್ಕೆ ಆಗೋಗುತ್ತೆ. ಹಾಗಾಗಿ ಕೆಲವರು ಇದನ್ನು ರೂಢಿ ಮಾಡ್ಕೊಂಬಿಟ್ಟಿದ್ದಾರೆ. ಅಕ್ಷಯ ತೃತೀಯ ದಿನ ನಾವು ಏನಾರು ಮಾಡಿ ಒಬ್ಬರ ಹತ್ರ ಬಡ್ಡಿ ಸಾಲ ಮಾಡಾದ್ರೂ ಇವತ್ತು ದುಡ್ಡು ತೊಗೊಬಂದು ಸೇಟವ್ರಿಗೆ ಕೊಟ್ಟು ನಾಳೆ ದಿನ ಅದನ್ನು ತರಬೇಕು ಅಂತ ಅನ್ಕೋತಾರೆ. ಖಂಡಿತ ಫ್ರೆಂಡ್ಸು, ದೇವ್ರನ್ನ ಸಂಕಲ್ಪ ಮಾಡಿಕೊಂಡು ಮನೆಗೆ ಹೊಸ ವಸ್ತು ಏನಾದರೂ ಒಂದು ಬಟ್ಟೆನೋ ನಿಮ್ಗೆ ತಗೊಳ್ಳೇಬೇಕು ಅಂದರೆ ಒಂದು ಬಟ್ಟೆ ತೊಗೊಳ್ಳಿ, ಇಲ್ಲ ಮನೆಗೆ ಏನಾದ್ರು ದಿನಸಿ ಸಾಮಾನುಗಳನ್ನ ತೊಗೊಂಡು ಬನ್ನಿ. ಈ ಥರ ಮಾಡ್ಕೊಳ್ಳಿ. ಚಿನ್ನ ಒಡವೆಗೆ ಹೋಗಿ ಕೈ ಸುಟ್ಕೋಬೇಡಿ. ಒಂದು ಅರ್ಶಿನ ಕುಂಕುಮ ತೊಗೊಬಂದಿಟ್ರು ಮನೆಯಲ್ಲಿ ಶುಭ ಫಲನೇ, ಇಲ್ಲ ಒಂದು ಅಕ್ಕಿ ಬೆಲ್ಲ ತಂದಿಟ್ರು ಶುಭ ಫಲನೇ. ನೀವು ಹಂಗೂ ಮಾಡಬೇಕಾ, ಅಕ್ಕಿ ಬೆಲ್ಲ ಅರ್ಶಿನ ಕುಂಕುಮ ಬಳೆ ಹೂವು ಇಂಥದ್ದಾದ್ರೂ ಮನೆಗೆ ತೊಗೊಬನ್ನಿ. ಖಂಡಿತ ಶ್ರೇಯಸ್ಸಾಗುತ್ತೆ, ಒಳ್ಳೆಯದಾಗುತ್ತೆ. 4 ಜನಕ್ಕೆ ದಾನ ಮಾಡಿ, ನಿಮ್ಮ ಕೈಲಾದಷ್ಟು ಏನಾದ್ರು ದಾನ ಮಾಡಿ, ಒಳ್ಳೆಯದಾಗುತ್ತೆ. ಸಾಲ ಮಾಡಿ ಸೊಕ್ಕಿ ಮಾಡೋಕ್ಕೆ ಹೋಗಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕು ಕಮೆಂಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನಾನು ಇದರಲ್ಲಿ ಏನಾದ್ರು ತಪ್ಪು ಹೇಳಿದರೆ ದಯವಿಟ್ಟು ನೀವು ತಪ್ಪು ಹೇಳಿದ್ದೀರಾ ಅಂದ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಓಕೆನಾ.